1-2 ಸ್ಪೂನ್. ಸೊ ಒಂದು ಸ್ವಲ್ಪ ಖಾರ, ಅದಾದಮೇಲೆ ಉಪ್ಪು, ಒಂದು ಸ್ವಲ್ಪ ಮೆಣಸಿನ ಪೌಡರ್. ನಿಮ್ಗೆ ಖಾರ ಬೇಕಂದ್ರೆ ಮೆಣಸಿನ ಪೌಡರ್ ಜಾಸ್ತಿ ಹಾಕೋರು, ಇಲ್ಲಾಂದ್ರೆ ಕಡಿಮೆ. ಇಷ್ಟ. ಈಗ ನೀತು ಅಕ್ಕ, ಯೂಶಲಿ ಎಲ್ಲರಿಗೂ ಅವ್ರವ್ರದೇ ಆದ ಇಷ್ಮಿತೆ ಇರ್ತದ. ನಿಮಗೆ ಯಾವಾಗ ಅನಿಸ್ತು ನನ್ನ ಒಳಗ್ ಒಂದ್ ಹೆಣ್ಣದಾಳ, ನಾ ಹಿಂಗಿರ್ಬೇಕು, ಹಂಗಲ್ಲ, ನನ್ ಮನಸ್ಸಾಕ್ಷಿ ಏನೋ ಬೇರೆ ಎಕ್ಸ್ಪೆಕ್ಟ್ ಮಾಡ್ಲಾತದ ಅಂತ ನಿಮಗೆ ಯಾವಾಗ ಅನ್ಸ್ಲಾಕ್ ಶುರು ಆಗ್ತದ? ನನಗ್ 4th ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಆ ಟೈಮಲ್ಲಿ ಅನಿಸ್ತಿತ್ತು, ಅಂದ್ರೆ ಈಗ ಒಂದು ಪ್ರೌಢಾವಸ್ಥೆ ಬರ್ತೀವಲ್ಲ, ಹೌದು. ಸೊ ಅದಕ್ಕಿಂತ ಮುಂಚೆ ನನಗೆ ಹೆಂಗ ಅನಿಸ್ತಿತ್ತು ಅಂದ್ರೆ ಹುಡುಗಿ ತರನೇ ಇರ್ಬೇಕು, ಆ ಹೆಣ್ಣಿನ ಭಾವನೆ ಕಂಪ್ಲೀಟ್. ಹುಡುಗಿರ್ ಗತೆ ರೆಡಿ ಆಗ್ಬೇಕು. ನಮ್ಮ ಅಕ್ಕ ಬಟ್ಟೆ ಹಾಕೊಳ್ಳೋದು, ಅಕ್ಕಿದು ಬಿಂದಿ ಹಾಕೊಳ್ಳೋದು, ಕಾಲ್ಗೆಜ್ಜೆ ಹಾಕೊಳ್ಳೋದು. ಸೊ ಅವ್ರು ಯಾರು ಬರ್ತಾರ ಅಂದ ತಕ್ಷಣ ಟಕ್ ಅಂತ ಚೇಂಜ್ ಮಾಡ್ಬಿಡ್ತಿದ್ದೆ. ಅಂದ್ರೆ ನಂಗೆ ಗೊತ್ತಿಲ್ಲ ಅದು ಸರಿನೋ ತಪ್ಪೋ, ಅದು ನಿಜವಾಗ್ಲೂ ಅದ್ರ ಬಗ್ಗೆ ಒಂದು ಇದಿರ್ಲಿಲ್ಲ. ಆಮೇಲೆ ನನಗ ತಪ್ಪೋ ಸರಿನೋ ಒಂದೊಂದ್ಸತಿ ನಾವ ಅನ್ಕೊಂಡ್ಬಿಡ್ತೀವಿ, ಬಟ್ ಪ್ರಪಂಚ ಬೇರೆ ಅನ್ಕೋತಿರುತ್ತೆ, ಆಮೇಲೆ ನಾವ ಸರಿ ಅಂತ ಅನ್ಸುತ್ತೆ. ಸೊ ಹಂಗ ನಾನ ಸರಿ ಅನ್ಸಾಕತ್ ಸ್ಟಾರ್ಟ್ ಆಯ್ತು. ಅಂದ್ರೆ ಆ ಫೀಲ್ ಅದೆಲ್ಲ ಜೆನ್ಯೂನ್ ಅನ್ಸಾಕ್ ಸ್ಟಾರ್ಟ್ ಆಯ್ತು ನನಗೆ. ಬಟ್ ಇದನ್ನ ಯಾರಿಗೆ ಹೇಳ್ಕೊಳ್ಳೋದು, ಹೇಳಿದ್ರೆ ಇದನ್ನ ಒಪ್ಕೋತಾರ ಇಲ್ಲ. ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ಬೇಕಂದ್ರೆ ಒಂದು ಡ್ರಾಯಿಂಗ್ ಮಾಡ್ಕೊಂಡು, ಸೊ ಅದು ಕಾಂಪಿಟೇಷನ್ ಹೋಗಕ್ ಸ್ಟಾರ್ಟ್ ಮಾಡಿದೆ. ಅಲ್ಲೆಲ್ಲ ಗೋಲ್ಡ್ ಮೆಡಲ್ ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಸೊ ಅದಾದ್ಮೇಲೆ ಬೆಂಗಳೂರಿಗೆ ಬಂದ್ವಿ. ಹಾಕೋದ ಫ್ರೈಯರ್ದೊಳಗ. ಎಸ್, ಈಗ ನಮ್ಮ ಬೋರೋಸಿಲ್ ಅವರ ಏರ್ ಫ್ರೈಯರ್ ಅಲ್ಲಿ ನಮ್ಮ ಫ್ರೈಸ್ ನ ಹಾಕೊಳ್ತಾ ಇದ್ದೀನಿ. ಓಕೆ ನೀತು ಅಕ್ಕ, ಆನ್ ಮಾಡೋಣ. ಆನ್ ಮಾಡೋಣ. ಇದು 200 ಡಿಗ್ರಿಗೆ ಇಟ್ಕೊಂಡಿದ್ದೀನಿ. 15 ನಿಮಿಷ. ಓಕೆ, 15 ಮಿನಿಟ್ಸ್ಗೆ. ಸೊ ಇದು ಬೇಯ್ತಾ ಇರ್ಲಿ. ಆ ಗ್ಯಾಪ್ ಅಲ್ಲಿ ನಾವ್ ಇನ್ನೊಂಚೂರು ಮಾತುಕತೆ ಮಾತಾಡೋಣ. ಸೊ ನಾವು ಯೂಶಲಿ ನಮ್ಗೆ ಏನಾರು ಬೇಕಿದ್ರೆ, ಪಪ್ಪ ನನಗೆ ಅದ್ ಬೇಕು, ಪಪ್ಪ ನಂಗೆ ಇದು ಬೇಕು, ಅದ್ ತಂದ್ಕೊಡು, ಇದು ತಂದ್ಕೊಡು ನಾವು ಬೋಲ್ಡ್ ಆಗಿ ಕೇಳ್ತೀವಿ. ಆದ್ರೆ ನನಗೆ ನನ್ನ ಒಳಗಡೆ ಈ ತರದ್ ಏನೋ ಒಂದು ಭಾವನೆ ಬರ್ತಾ ಇದೆ, ನಂಗೆ ಹಿಂಗ್ ಅನಿಸ್ತಾ ಇದೆ ಅಂತ ಹೇಳಿ, ಇದಕ್ಕೆ ನಿಮ್ಮ ತಂದೆ ತಾಯಿಯವರ ಒಪ್ಪಿಗೆನ ಪಡ್ಕೊಳ್ಳೋದು ನಿಮಗೆ ಎಷ್ಟು ಸುಲಭ ಆಯ್ತು ಅಥವಾ ಎಷ್ಟು ಕಷ್ಟ ಆಯ್ತು? ಇಲ್ಲ, ಬಹಳ ಕಷ್ಟ ಆಯ್ತು. ಯಾಕಂದ್ರೆ ನಮ್ಮ ಮನ್ಯಾಗ ಹೇಳಿದ್ರೆ ನನಗೆ ಒಪ್ಕೋತಾರ ಇಲ್ಲೋ ಅನ್ನೋದು ಬಹಳ ಡೌಟ್ ಇತ್ತು. ಯಾಕಂದ್ರೆ ನಮ್ದು ಮನಿ ಮುಂದನ ಒಂದ್ ಕಿರಾಣಿ ಶಾಪ್ ಇತ್ತು, ಅದನ್ನ ನೋಡ್ಕೋತಿದ್ದೆ. ಆ ಟೈಮ್ನಾಗ ನಮ್ಮವ್ರು ಬರ್ತಿದ್ರು. ಅವಾಗ ನನಗೆ ಹಂಗ ಅನಿಸ್ತಿತ್ತು, ಅಂದ್ರೆ ನಾನು ಈ ತರ ಆದ್ರೆ ಹಿಂಗ ಮಾಡ್ಬೇಕನ್ನ, ಅಂದ್ರೆ ಭಿಕ್ಷೆ ಬೇಡಕ ಹೋಗ್ಬೇಕನ್ನ, ಬೇರೆ ಆಪ್ಷನ್ನೇ ಇಲ್ಲನ ಅನ್ನೋದೊಂದು ಡೌಟ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ಅವಾಗ ನಂಗೆ ಗೊತ್ತಾಯ್ತು, ಇಲ್ಲ ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ಅದ. ಇವಾಗಿನ ಜಗತ್ತೊಳಗ ನಾವು ಎಲ್ಲೇ ಸರ್ವೈವ್ ಆಗ್ಬೇಕು ಅಂದ್ರೆ ಎಜುಕೇಶನ್ ಇಸ್ ಮಸ್ಟ್. ಸೊ ಅದ್ರ ಪ್ರಕಾರ ನಾ ಅಧ್ಯಯನ ಮಾಡಿದೆ. ಸೊ ಏನಕ್ಕೆ ನಮ್ಮ ಕಮ್ಯುನಿಟಿಯವರು ಹಿಂದೆ ಉಳ್ದಾರ, ಯಾಕೆ ಅವ್ರಿಗೆ ಕರೆಕ್ಟ್ ಆಗಿರೋ ಜಾಗ ಸಿಗ್ತಾ ಇಲ್ಲ, ಎಜುಕೇಶನ್ ಪ್ರೀತಿ ಸಿಕ್ತಂದ್ರೆ ಜಗತ್ನಾಗ ಎಲ್ಲಾನು ಸುಲಭ ಅಂತ ಅನ್ಸ್ಬಿಡುತ್ತೆ. ಅವಾಗ ಅಂದ್ರೆ ಲೈಕ್ ಆ ಒಂದು ನಾವೀಗ ಅನ್ಕೋತೀವಲ್ಲ, ನಾವೇನ್ ಅನ್ಕೋತೀವಿ ಅದು ಆಗುತ್ತಂತ. ಸೊ ಅದು ನನ್ನ ಜೀವನದೊಳಗೆ ಆಗ್ತಾ ಬಂತು. ನಾನು ಎಷ್ಟು ನನ್ನ ಕಾನ್ಫಿಡೆನ್ಸ್ ಇಂದ ಓಕೆ ನಾನು ಮುಂದೆ ಒಂದು ಹೆಣ್ಣಾಗಿ ನಮ್ಮ ಮನೇಲೆ ಇದ್ದು ಸಾಧನೆ ಮಾಡ್ಬೇಕು ಅನ್ನೋದು ಅವಾಗಿನ ಬಂತು. ನಮ್ಮ ಮಮ್ಮಿ ಅಂದ್ರೆ ಬೆಂಗಳೂರು ಬಂದ್ವಲ್ಲ, ಅವಾಗಿನ ನಾನು ಟ್ರಾನ್ಸ್ಮಿಷನ್ ಆಗಿರ್ಲಿಲ್ಲ. ಎಜುಕೇಶನ್ ಆಯ್ತು, ಎಜುಕೇಶನ್ ಮಾಡ್ತಾ ಮಾಡ್ತಾ ಒಂದು ಗೊಂದಲ ಇದ್ದೇ ಇತ್ತದು. ಆಮೇಲೆ ನಮ್ಮ ಕಮ್ಯುನಿಟಿಯವ್ರನ್ನೆಲ್ಲ ಮೀಟ್ ಆದೆ. ಅವರೆಲ್ಲ ಈಗ ಹೆಣ್ಣಾಗ್ಬೇಕಂದ್ರೆ ಈ ತರ ಭಿಕ್ಷೆನೆ ಬಿಡ್ಬೇಕು, ಹಿಂಗೆ ಮಾಡ್ಬೇಕು ಅನ್ನೋದೊಂದು ಮಾತು ಬಂತು. ಅಂದ್ರೆ ಅವ್ರು ತಪ್ಪಿಲ್ಲ, ಯಾಕಂದ್ರೆ ಅದು ಹಂಗ ನಡ್ಕೊಂಡ್ ಬಂದೈತಿ. ಯಾಕಂದ್ರೆ ಫ್ಯಾಮಿಲಿ ಎಕ್ಸೆಪ್ಟ್ ಮಾಡಿ ಬದಲಾಯಿಸೋ ಧೈರ್ಯ ಇಲ್ಲ, ಸೊ ಅಡ್ಜಸ್ಟ್ ಆಗ್ಬಿಟ್ರ. ಈಗ ಫ್ಯಾಮಿಲಿ ಎಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ಅವ್ರು ಪಾಪ. ಕಮ್ಯುನಿಟಿಗೆ ಸೇರ್ಬೇಕು. ಕಮ್ಯುನಿಟಿ ಸೇರಿದ್ಮೇಲೆ ಇವಾಗ ನೀನೆಲ್ಲರೂ ಕೆಲಸ ಮಾಡ್ತೀನಿ ಅಂದ್ರ ಯಾರು ಕೊಡಂಗಿಲ್ಲ, ಎಲ್ಲ ಅಣಗಿಸ್ತಾರ. ನೀನ್ ಹಂಗದಿ ಹಿಂಗದಿ ಅನ್ನೋದೊಂದು ಮಾತು ಕೇಳಿ ಬರುತ್ತೆ. ಆಮೇಲೆ ನಾ ಒಂದಿನ ನಮ್ಮ ಅಶೋಕ ಹೋಟ್ಲಲ್ಲಿ ನೆದರ್ಲ್ಯಾಂಡ್ ಇಂದ ಒಂದು ಆರ್ಗನೈಸೇಷನ್ ಬಂದಿತ್ತು. ಸೊ ಅವರು ಈ ತರ ಕಾಂಪಿಟೇಷನ್ ಐತಿ, ಮಾಡಲಿಂಗ್ ಕಾಂಪಿಟೇಷನ್. ಸೊ ಸರ್ಜರಿನೇ ಆಗ್ಬೇಕಂತಿಲ್ಲ, ಒಂದು ನಿಮ್ಗೆ ಸ್ಟೇಜ್ ಕೊಡ್ತಾ ಇದೀವಿ ಅನ್ನೋ ತರ ಒಂದು ಆರ್ಗನೈಸೇಷನ್ ಬಂತು. ಸೊ ಎಲ್ಲಾ ಸ್ಟೇಟ್ ಇಂದ ಒಬ್ಬೊಬ್ರು ಬಂದ್ರು. ಸೊ ನಾನು ನಮ್ಮ ಕರ್ನಾಟಕ ಬೆಂಗಳೂರಿನ ರೆಪ್ರೆಸೆಂಟ್ ಮಾಡಿದೆ. ಎಲ್ಲಾ ರೌಂಡ್ ಅಲ್ಲೂ ನಾನು ಪ್ಲಸ್ ಆಯ್ತು, ಸೆಲೆಕ್ಟ್ ಆದೆ, ವಿನ್ ಆದೆ ಕ್ವಶನ್ ಆನ್ಸರ್ ರೌಂಡ್ ಇದರಲ್ಲಿ. ಸೊ ವಿನ್ ಆದ ತಕ್ಷಣ ಆ ಕಿರೀಟ ಬಂದ ತಕ್ಷಣ ಏನೋ ಆ ಜೋಶು, ಅದನ್ನ ಮನೆಗೆ ತಗೊಂಡ್ಬಂದೆ. ಹೆಣ್ಮಕ್ಳು ನಾವ್ ಯಾವಾಗ್ಲೂ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ, ಬಟ್ ಭಾವನೆಗಳ ಜೊತೆಗೆ ದೇಹನೂ ಬದಲಾಯಿಸ್ಕೊಂಡು ಇಲ್ಲ ನಾನ್ ಮಾಡ್ತೀನಿ ಅಂತ ಅದನ್ನ ತುಂಬಾ ಆತ್ಮವಾಗಿ ತಗೊಳ್ಳೋದಿದೆಯಲ್ಲ, ತುಂಬಾ ಕಷ್ಟದ ಕೆಲಸ ಅನ್ನೋದು ಅಕ್ಕ. ಸೊ ಯು ಹ್ಯಾವ್ ಡನ್ ಇಟ್. ನನ್ನ ಪ್ರಕಾರ ಈಗ ಅಟ್ ಪ್ರೆಸೆಂಟ್ ಒಂದು ನಿಮ್ಮ ಸಂಸಾರ, ನನ್ನ ಮನೆ, ನನ್ನ ಜನ ಅನ್ನೋ ಒಂದು ಆ ಬಂಡಿ ಅನ್ನೋದನ್ನ ಒಂದು ಎಳ್ಕೊಂಡು ಹೋಗ್ತಾ ಇದ್ದೀರಲ್ಲ,
ಈಗ ಹೆಂಗ್ ಅನ್ಸತ್ತೆ? ಸೊ ಅದ್ರದ್ದೆಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀರಾ. ಹೌ ಪ್ರೌಡ್ ಯು ಫೀಲ್ ಟು ಯೋರ್ ಸೆಲ್ಫ್? ಐ ಆಮ್ ಸೋ ಪ್ರೌಡ್ ಆ್ಯಕ್ಚುಲಿ. ಯಾಕಂದರೆ ಅದು ಕೋಟಿ ಕೊಟ್ಟರೆ ಸಿಗಲ್ಲ. ಅಂದರೆ ಎಷ್ಟೇ ನೀವು ಮನೇಲಿದ್ದು ಆ ತಂದೆ ತಾಯಿ ಜೊತೆಗೆ ಒಂದು 10 ರೂಪಾಯಿ ದುಡಿದು ಗಂಜಿ ಕುಡೀರಿ, ಅದ್ರ ಸುಖನೇ ಬೇರೆ. ಸೊ ನಾನೆಲ್ಲ ಆಲ್ಮೋಸ್ಟ್ ನಮ್ಮ ಕಮ್ಯುನಿಟಿ ಜನಕ್ಕೆ ಅದೇ ಹೇಳೋದು, ಎಜುಕೇಷನ್ ಮಾಡಿರಿ ಫಸ್ಟು. ಎಜುಕೇಷನ್ನ ಮಾಡಿ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ತಂದೆ ತಾಯಿ ಅಕ್ಸೆಪ್ಟ್ ಆದಮೇಲೆ ಮತ್ತೆ ಸ್ನೇಹಿತರು ಅಕ್ಸೆಪ್ಟ್ ಮಾಡ್ಕೊಂಡಾಗ ಅವ್ರಿಗೊಂದು ಒಳ್ಳೆ ಎಜುಕೇಷನ್ ಸಿಗುತ್ತೆ. ಎಜುಕೇಷನ್ ಸಿಕ್ಕಾಗ ಅವರು ಒಂದು ಸಮಾಜದ ಒಂದು ಪ್ರಜೆಯಾಗಿ ನಂತರ ಒಂದು ಪ್ರೌಡಾಗಿ ಬದುಕ್ಬೋದು. ಸೂಪರ್. ಸೊ ಈಗ ಅಂದ್ರೆ ನಮ್ಮ ಸಂಸಾರ ಸಾರಥಿ ಅನ್ನುವಂತಹ ಒಂದು ಆ ಟೈಟಲ್ ಏನಿದೆ ಅದಕ್ಕೆ ತುಂಬಾ ಸೂಕ್ತವಾಗಿದ್ದೀರಾ ನೀತು ಅಕ್ಕ. ನೀವು ಥ್ಯಾಂಕ್ ಯು. ನಿಮ್ಮ ಜೀವನವನ್ನು ನೀವು ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೊಂಟಿರಿ. ಐ ಆಮ್ ಸೋ ಹ್ಯಾಪಿ. ನೋಡಮ್ಮ ಈಗ ಒಂದ್ಸರಿ. ವಾ, ಓ ಮೈ ಗಾಡ್, ನಾ ಇದೇ ಫಸ್ಟ್ ಟೈಮ್ ಇದ್ರಾಗ ಫ್ರೆಂಚ್ ಫ್ರೈಸ್ ಮಾಡೋದು ನೋಡಿದ್ದು. ಅಯ್ಯೋ ಎಷ್ಟು ಮುರ ಅನ್ನತ್ತಿದ್ದೀರಿ. ಬಿಸಿ ಸ್ವೀಟ್ ಪೊಟ್ಯಾಟೊ ಫ್ರೈ ರೆಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ನಮ್ಮ ನೀತು ಅಕ್ಕ ಅವರು ಬಿಸಿ ಸ್ವೀಟ್ ಪೊಟ್ಯಾಟೊ ಫ್ರೈನ ನಮಗೋಸ್ಕರ ಮಾಡಿ ಕೊಟ್ಟಿದ್ದಾರೆ. ಹೇಗಿರುತ್ತೆ ಅಂತ ನಾವು ತಿಂದು ನೋಡ್ತೀವಿ. ನೀವು ಒಂದ್ಸರಿ ಹೈಲೈಟ್ಸ್ ನೋಡ್ಕೊಂಡ್ ಬನ್ನಿ. ಸ್ವೀಟ್ ಪೊಟ್ಯಾಟೊ ಫ್ರೈಸ್ ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ ಕತ್ತರಿಸಿದ ಸಿಹಿಗೆಣಸು ಹಾಕಿ, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಗೆಣಸಿನ ತುಂಡುಗಳನ್ನು ಏರ್ ಫ್ರೈಯರ್ ಬಾಸ್ಕೆಟ್ ನಲ್ಲಿ ಹರಡಿ 200 ಡಿಗ್ರಿ ಸೆಲ್ಸಿಯಸ್ ನಲ್ಲಿ 15 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. ಫ್ರೈಸ್ ಗರಿಗರಿಯಾಗಿ ಮತ್ತು ಚಿನ್ನದ ಬಣ್ಣಕ್ಕೆ ಬಂದ ನಂತರ ಹೊರತೆಗೆದರೆ ಸ್ವೀಟ್ ಪೊಟ್ಯಾಟೊ ಫ್ರೈಸ್ ಸವಿಯಲು ಸಿದ್ಧ. ವಾವ್, ಮಸ್ತ್ ಅದ. ನಿಮ್ಮ ಎಕ್ಸ್ಪ್ರೆಷನ್ಗೆ ನಾನು ತಿನ್ಬೇಕನ್ಸತ್ತೈತಿ. ಹೌದಾ? ಹೆಂಗ್ ಮತ್ ನಾನು ಆಕ್ಚುಲಿ ನನಗೆ ಈ ರೆಸಿಪಿ ಸಖತ್ ಇಷ್ಟ ಆಯಿತು. ಸೊ ಇಲ್ಲಿ ನಾವು ಆಕ್ಚುಲಿ ಮಕ್ಳಿಗೂ ಕೂಡ ಮಾಡಿಕೊಟ್ರೆ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಅಷ್ಟು ಸೂಪರ್ ಫ್ಯಾಂಟಾಸ್ಟಿಕ್ ಆಗಿತ್ತು. ನೀವು ಕೂಡ ಮನೇಲಿ ಇದೇ ರೀತಿ ಸ್ವೀಟ್ ಪೊಟ್ಯಾಟೊ ಫ್ರೈನ ನಮ್ಮ ಬೋರೋಸಿಲ್ ಏರ್ ಫ್ರೈಯರಲ್ಲಿ ಟ್ರೈ ಮಾಡಿ ನೋಡಿ. ಸೊ ಇವತ್ತಿನ ನಮ್ಮ ಸಂಸಾರ ಸಾರಥ್ಯ ಎಪಿಸೋಡ್ನಲ್ಲಿ ನಮ್ಮ ನೀತು ವನಜಾಕ್ಷಿ ಅವರಿಗೆ ನಮ್ಮೆಲ್ಲ ಪ್ರೀತಿ ಅಭಿಮಾನಿಗಳ ಕಡೆಯಿಂದ, ನಮ್ಮ ವಾಹಿನಿಯ ಕಡೆಯಿಂದ ಬಿಗ್ ಸಲ್ಯೂಟ್. ಥ್ಯಾಂಕ್ ಯು.